ಯಾರಿಗೆಲ್ಲ ಮೀನಂದರೆ ಇಷ್ಟನೋ ಅವರು ಖಂಡಿತ ಈ ರೆಸಿಪಿಯನ್ನು ಮಾಡಲೇಬೇಕು. ಯಾಕಂದರೆ ಅಷ್ಟೊಂದು ರುಚಿಕರವಾದ, ಅಷ್ಟೊಂದು ಸುಲಭವಾಗಿ ಮಾಡುವಂಥ ಒಂದು ರುಚಿಯಾದ ಮೀನಿನ ಮಸಾಲ. ಎಲ್ಲರಿಗೂ ನಮಸ್ಕಾರ. ನೋಡಿ, ಫ್ರೆಶ್ ತರುಬೂತಾಯಿ ತುಂಬ ಚೆನ್ನಾಗಿದೆ ಮತ್ತು ಇದು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರ್ತದೆ ಮತ್ತು ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಈ ಮೀನು. ಇವತ್ತು ನಾನು ಇದರಲ್ಲೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಸಾಲೆಗೆ 22 ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. 7 ಎಸಳು ಬೆಳ್ಳುಳ್ಳಿ, 1 ಸ್ಪೂನು ಕಾಳುಮೆಣಸು, 1 ತುಂಡು ಶುಂಠಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ದೊಡ್ಡ ಗಾತ್ರದ ಹುಣಸೆಹಣ್ಣು. ಇದನ್ನು ನಾವೀಗ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಈಗ ನಾನು ಇದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಕೂಡ ಗ್ರೈಂಡ್ ಮಾಡುವಾಗಲೇ ಹಾಕ್ಕೊಳ್ತಾ ಇದ್ದೇನೆ. ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ 1 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂದಿದ ತಕ್ಷಣ 2 ದೊಡ್ಡ ಈರುಳ್ಳಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಮತ್ತು ಬೇಗ ಕೂಡ ಫ್ರೈ ಆಗ್ತದೆ ಇದು. ಮತ್ತು ಈರುಳ್ಳಿ ಎಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಗ್ರೇವಿನೂ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಒಂದು ಒಳ್ಳೆ ಘಮ ಕೊಡ್ತದೆ ಈ ರೀತಿ ಮೀನಿಗೆ ಕರಿಬೇವು ಸೊಪ್ಪು ಹಾಕಿದಾಗ, ತುಂಬ ಚೆನ್ನಾಗಿರ್ತದೆ. ಇನ್ನು ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಅದು ಒಂಥರ ನಮಗೆ ಮೀನು, ನಾವು ಈಗ ಫಿಶ್ ಫ್ರೈ ಎಲ್ಲ ಮಾಡ್ತೇವೆ ನೋಡಿ, ಆ ಪರಿಮಳ ಕೊಡ್ತದೆ. ಹಾಗೆ 2 ಟೊಮೆಟೊವನ್ನು ಕೂಡ ಹಾಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಾಗ ಅದು ಬೇಗ ಬೇಯ್ತದೆ ಮತ್ತು ಗ್ರೇವಿ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಒಳ್ಳೆ ರುಚಿನೂ ಕೊಡ್ತದೆ. ಮತ್ತು ಈ ರೀತಿ ಬೂತಾಯಿ ಮಸಾಲೆ ಮಾಡಿದರೆ ಉಂಟಲ್ಲ, ನಮಗೆ ಚಪಾತಿಗೆ, ದೋಸೆಗೆ ಮತ್ತು ಪರಾಟ ಮತ್ತು ಪೂರಿಗೂ ಹಾಗೆ ತುಂಬ ಅಂದರೆ ಒಳ್ಳೆ ಕಾಂಬಿನೇಷನ್. ಅನ್ನಕ್ಕೂ ಸೂಪರಾಗಿ ಇರ್ತದೆ, ವೈಟ್ ರೈಸಿಗೂ ಚೆನ್ನಾಗಿರ್ತದೆ. ನಮ್ಮ ಕುಚ್ಚಲಕ್ಕಿಗಂತೂ ಹೇಳೋದೇ ಬೇಡ, ಗಂಜಿ ಇದ್ದರೆ ಸಾಕು, ಫಸ್ಟ್ ಕ್ಲಾಸ್ ಊಟ ಅಂತಲೇ ಹೇಳ್ಬೋದು. ಇನ್ನು ಟೊಮೆಟೊ ಚೆನ್ನಾಗಿ ಬೆಂದು ಅದರ ರಸವನ್ನು ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈ ರೀತಿ ಗ್ರೇವಿ ಆಗಬೇಕು, ಆಗಲೇ ತುಂಬ ಚೆನ್ನಾಗಿರೋದು. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ, ಜಾಸ್ತಿ ನೀರು ಹಾಕಬಾರ್ದು, ನೀರು ಹಾಕಬಾರ್ದು. ಸ್ವಲ್ಪ ಗಶಿ ಬರಬೇಕು, ಗ್ರೇವಿ ಟೈಪ್ ದಪ್ಪ ದಪ್ಪ ಇರಬೇಕು, ಆಗಲೇ ಇದಕ್ಕೆ ರುಚಿ ಜಾಸ್ತಿ. ಮತ್ತು ಇದರ ರುಚಿ ಹೇಗೆ ಅಂದರೆ ನಿಮಗೆ, ಮತ್ತು ಇದರಲ್ಲಿ ಹುಳಿ, ಖಾರ ಮತ್ತು ಆ ಟೊಮೆಟೊದು ಒಂದು ರುಚಿ ಇದೆಯಲ್ಲ ಸೇರಿ ಸೂಪರ್ ಆಗಿರುವ ಒಂದು ನಮಗೆ ಬೂತಾಯಿ ಮಸಾಲೆ ರೆಡಿ ಆಗ್ತದೆ ನೋಡಿ. ಮತ್ತು ಗ್ರೇವಿ ಕೂಡ ಹಾಗೆ ತುಂಬ ಕರೆಕ್ಟಾಗಿ ಬೇಯಬೇಕು, ಯಾವುದೇ ಕಾರಣಕ್ಕೂ ಹಸಿ ಇರಬಾರ್ದು. ಟೊಮೆಟೊ ಈರುಳ್ಳಿ ಅಂತೂ ಫಸ್ಟ್ ಕ್ಲಾಸಾಗಿ ಬೆಂದಿದೆ, ಆದರೆ ಈ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋ ಗ್ರೇವಿನೂ ಹಾಗೆ ಚೆನ್ನಾಗಿ ಬೇಯಬೇಕು. ಯಾಕಂದರೆ ಹಸಿ ಮಸಾಲೆ ನಾವು ಗ್ರೈಂಡ್ ಮಾಡಿರುವಂಥದ್ದು. ಇನ್ನಿದು ಚೆನ್ನಾಗಿ ಕುದಿಬೇಕು, ಯಾಕಂದರೆ ಕುದ್ದ ಮೇಲೆ ಉಂಟಲ್ಲ ಮೀನು ಹಾಕುವ ಅವಶ್ಯಕತೆಯೇ ಇರಲ್ಲ, ಹಾಗೆ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರ್ತದೆ. ಎಲ್ಲರೂ ಇಷ್ಟಪಡುವಂಥ ಇವತ್ತಿನ ಬೂತಾಯಿ ಮಸಾಲೆ ತುಂಬ ಚೆನ್ನಾಗಿರ್ತದೆ. ಮಸಾಲೆ ತುಂಬ ಚೆನ್ನಾಗಿ ಕುದ್ದಿದೆ, ಈ ರೀತಿ ಕುದಿಬೇಕು ಮತ್ತು ಸ್ವಲ್ಪನೂ ತಳ ಹಿಡಿಲಿಲ್ಲ. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಹಾಕ್ತಾ ಇದ್ದೇನೆ. ಮೀನು ಹಾಕಿದ ಮೇಲೂ ಹಾಗೆ ಕರೆಕ್ಟಾಗಿ ಎಲ್ಲ ಮೀನಿಗೂ ಮಸಾಲೆ ತಾಗುವಂತೆ ನಾವು ಹಾಕಬೇಕು. ಯಾಕಂದರೆ ಈ ರೀತಿ ಎಲ್ಲ ಕಡೆಯೂ ಕ್ರಮವಾಗಿ ಹಾಕಬೇಕು, ಆಗ ಮಸಾಲೆ ಜೊತೆ ತುಂಬ ಚೆನ್ನಾಗಿ ಬೆಂದು ನಮಗೆ ಒಳ್ಳೆಯ ಬೂತಾಯಿ ಮಸಾಲ ರೆಡಿ ಆಗ್ತದೆ. ಈ ರೀತಿ ಒಂದೊಂದೇ ಮೀನು ಹಾಕಿದರೆ ಕರೆಕ್ಟಾಗಿ ಮಸಾಲೆ ಕೂಡ ಅದಕ್ಕೆ ಸೇರಿಕೊಂಡು ಚೆನ್ನಾಗಿ ಬೇಯ್ತದೆ. ಮತ್ತು ಹೈ ಫ್ಲೇಮ್ ಮಾಡಬಾರ್ದು, ಯಾವಾಗಲೂ ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಫಸ್ಟ್ ಕ್ಲಾಸಾಗಿ ಬೇಯ್ತದೆ, ಒಳ್ಳೆ ರುಚಿಕರವಾದ ಬೂತಾಯಿ ಮಸಾಲ ಇದು ನೋಡಿ. ಸ್ಪೂನ್ ಹಾಕುವಾಗಲೂ ಹಾಗೆ ತುಂಬ ಜಾಗ್ರತೆಯಿಂದ ಹಾಕಬೇಕು, ಮೀನು ಚಿಕ್ಕದು ಬೇಗ ಬೇಯ್ತದೆ. ಈಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸುವ. ಮೀನು ಬೆಂದಿದೆಯಾ ನೋಡೋಣ. ನೋಡಿ, ಫಸ್ಟ್ ಕ್ಲಾಸಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಉಂಟು. ಹಾಗೆ ಸ್ವಲ್ಪ ಮೇಲಕ್ಕೆ ಕರಿಬೇವು ಸೊಪ್ಪನ್ನು ಹಾಕಬೇಕು, ಆಗ ಒಳ್ಳೆ ಘಮ ಬರ್ತದೆ. ಈ ಕರಿಬೇವು ಸೊಪ್ಪನ್ನು ಸ್ವಲ್ಪ ನಾವು ಈ ಮಸಾಲೆ ಒಳಗೆ ಸೇರುವ ಹಾಗೆ ಮಾಡಬೇಕು, ಆಗ ಒಳ್ಳೆ ಒಂದು ಪರಿಮಳ ಕೊಡ್ತದೆ. ಸೂಪರ್ ಆಗಿರುವ ಬೂತಾಯಿ ಮಸಾಲ ಇದು. ಮುಚ್ಚಳ ಮುಚ್ಚುವ. ಬನ್ನಿ, ಈಗ ಕರಿಬೇವು ಸೊಪ್ಪು ಹಾಕಿದ್ವಿ ನೋಡಿ, ಅದರ ಘಮ ಒಳ್ಳೆ ಚೆನ್ನಾಗಿ ಬರ್ತದೆ.
ಜಾಸ್ತಿ ಕರಿಬೇವು ಸೊಪ್ಪು ಹಾಕಿದ ಮೇಲೆ ನಾವು ಬೇಯಿಸಬಾರ್ದು. ಮೀನು ಕೂಡ ಹಾಗೆ ಸೂಪರಾಗಿ ಬೆಂದಿದೆ. ಇವತ್ತಿನ ಈ ಬೂತಾಯಿ ಮಸಾಲ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.